ಶಾಸಕರ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಇವತ್ತು ಶಾಸಕರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕೆಪಿಸಿಸಿಯ ಹೊಸ ಕಚೇರಿಯಲ್ಲಿಯೇ ಈ ಒಂದು ಮೀಟಿಂಗ್ ನಡೆಯುತ್ತೆ. ಈಗಾಗಲೇ ಅಸಮಾಧಾನಿತರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ. ಇವತ್ತು ಶಾಸಕರ ಜೊತೆಗೆ ಸುರ್ಜೇವಾಲಾ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. ಶಾಸಕರು ತಮಗಾಗ್ತಿರುವಂತ ಸಮಸ್ಯೆಗಳ ಬಗ್ಗೆ ಬಿಚ್ಚಿಡುಕೆ ಇದೊಂದು ಸೂಕ್ತ ರೀತಿಯಾದಂತ ಅವಕಾಶ. ಅನುದಾನದ ಸಮಸ್ಯೆ ಇದೆಯಾ? ಸಚಿವರು ಸರಿಯಾಗಿ ಸಿಗ್ತಾ ಇಲ್ವಾ? ನಿಮ್ ಕೆಲಸಗಳ ಆಗ್ತಿಲ್ವಾ? ಸಿಎಂ ಡಿಸಿಎಂ ಸ್ಪಂದಿಸ್ತಿಲ್ವಾ? ಇದರ ಬಗ್ಗೆ ಗುಪ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇದು ಅವಕಾಶ. ಬಿ.ಆರ್. ಪಾಟೀಲು, ರಾಜು ಕಾಗೆ ಜೊತೆಯೂ ಕೂಡ ಇವತ್ತೇ ಮೀಟಿಂಗ್ ಮಾಡಲಾಗತ್ತೆ. ಬೇಳೂರು ಗೋಪಾಲಕೃಷ್ಣ, ಎನ್.ವೈ. ಗೋಪಾಲಕೃಷ್ಣ, ಗಣಿಗ ರವಿ, ನರೇಂದ್ರ ಸ್ವಾಮಿ, ಮಾಗಡಿ ಬಾಲಕೃಷ್ಣ, ನಾರಾಯಣಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿ ಹಲವರ ಜೊತೆಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ನೋಡಿ, ಕಾಂಗ್ರೆಸ್ನಲ್ಲಿ ಇದು ಸ್ವಲ್ಪ ಹಿಂದೆನೇ ಆಗ್ಬೇಕಾಗಿತ್ತು. ಹೈಕಮಾಂಡ್ ನಾಯಕರು ಬರಬೇಕಾಗಿತ್ತು, ಉಸ್ತುವಾರಿ ಬರಬೇಕಾಗಿತ್ತು, ಎಲ್ಲರೂ ಕೂಸ್ ಮಾತಾಡಬೇಕಾಗಿತ್ತು. ಇಲ್ಲಿವರೆಗೂ ಇದನ್ನ ಬಿಟ್ಕೊಳ್ಬಾರ್ದಿತ್ತು. ಬಟ್ ಫೈನಲಿ ಎಚ್ಚೆತ್ಕೊಂಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರುಗಳು. ಇದೀಗ ಖುದ್ದಾಗಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂಥ ಸಮಸ್ಯೆಗಳಿಗೆ ಮದ್ದು ಅರಿಯೋದಕ್ಕೆ ಅಂತ ಬಂದಿದ್ದಾರೆ. ಇದು ಶಾಸಕರುಗಳಿಗೆ ಒಂದು ಸೂಕ್ತವಾದಂಥ ಸಮಯ. ಈಗಾಗಲೇ ಕೆಲವು ಶಾಸಕರುಗಳು ಅಸಮಾಧಾನವನ್ನು ನೇರವಾಗಿ ಹೊರಗೆ ಹಾಕಿಬಿಟ್ಟಿದ್ದಾರೆ, ಮಾಧ್ಯಮಗಳ ಮುಂದೆ ಹೊರಗೆ ಹಾಕಿದ್ದಾರೆ. ನಮಗೆ ಕೆಲಸ ಆಗ್ತಾ ಇಲ್ಲ, ಕ್ಷೇತ್ರದಲ್ಲಿ ನಮಗೆ ಗೌರವ ಸಿಗಲ್ಲ, ನಾವು ಅಧಿಕಾರಕ್ಕೆ ಬಂದರೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದಿದ್ವಿ, ಒಂದು ಮೋರಿ ಕಟ್ಸೋಕ್ಕೂ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ಸಚಿವರುಗಳು ನೆಟ್ಟಿಗೆ ಸ್ಪಂದಿಸ್ತಾ ಇಲ್ಲ, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಸಿಎಂ ಡಿಸಿಎಂನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದಷ್ಟು ಅಸಮಾಧಾನಗಳು ಅವರಿಗಿದೆ. ಕೆಲವರಿಗೆ, ಹಿರಿಯರಿಗೆ ಇದನ್ನು ನಾವು ಹೇಳ್ಕೋಬೇಕು ಅಂತ ಅನಿಸಿದೆ, ಕೆಲವರು ಹೇಳ್ಕೊಂಡಿದ್ದಾರೆ. ಇನ್ನು ಕೆಲವರು ಹೇಳ್ಕೊಂಡ್ರೆ ಎಲ್ಲಿ ಟಾರ್ಗೆಟ್ ಆಗ್ತೀವೋ ಅಂತ ಹೇಳ್ಕೊಳಕ್ಕೆ ಹೋಗಿಲ್ಲ. ಬಟ್ ಹೈಕಮಾಂಡ್ ನಾಯಕರೇ ಒಂದು ಅವಕಾಶವನ್ನು ಒದಗಿಸ್ತಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನರಪ್ಪ ಬಂದು ನಮ್ಮ ಹತ್ರ ಹೇಳಿ, ಅದನ್ನು ಬಿಟ್ಟು ಮಾಧ್ಯಮಗಳ ಮುಂದೆ ಅಥವಾ ವಿಪಕ್ಷಗಳ ಮುಂದೆ ಹೇಳಿ ನಗೆಪಾಟಲಿಗೆ ಈಡಾಗಬೇಡಿ ಅಂತ. ಸೊ ಇದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ತಾರೆ ಇವತ್ತು ಅನ್ನೋದು ಪ್ರಶ್ನೆ. ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನಲ್ಲಿ ಇದರ ಅವಶ್ಯಕತೆ ಸದ್ಯಕ್ಕಂತೂ ಸಿಕ್ಕಾಪಟ್ಟೆ ಇತ್ತು. ಹೈಕಮಾಂಡ್ ನಾಯಕರು ಬರಬೇಕಾಗಿತ್ತು, ಏನೇನು ಸಮಸ್ಯೆ ಇದೆ ಖುದ್ದಾಗಿ ಕೇಳಿಸ್ಕೊಳ್ಬೇಕಾಗಿತ್ತು, ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಸುರ್ಜೇವಾಲಾ ಅವರು ಇವತ್ತು ಮಾಡುವಂಥ ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಕಾಂಗ್ರೆಸ್ನಲ್ಲಿ, ಇದನ್ನು ಯಾರ್ಯಾರು ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ? ಖಂಡಿತ ನೀತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಹೊರಗಡೆ ಬಂದಿತ್ತು. ಶಾಸಕರು ನೇರವಾಗಿಯೇ ಸರ್ಕಾರದ ವಿರುದ್ಧ ಬಹಿರಂಗ ಆರೋಪಗಳನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ಎಲ್ಲೋ ಒಂದು ಕಡೆ ಪ್ರತಿಪಕ್ಷಗಳಿಗೆ ಪ್ರಮುಖ ಅಸ್ತ್ರವನ್ನ ಕೊಟ್ಟಂತೆ ಆಗಿತ್ತು. ಯಾಕಂದ್ರೆ ಸ್ವಪಕ್ಷ ಕಾಂಗ್ರೆಸ್ನಲ್ಲೇ ಈ ರೀತಿಯಾದಂತ ಶಾಸಕರು ಆರೋಪಗಳನ್ನ ಮಾಡಿದ್ರೆ ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು, ಮತ್ತೆ ಇದನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ನಾವು ತಿರುಗಿ ಬೀಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೂಪುರೇಷೆಗಳನ್ನ ಪ್ರತಿಪಕ್ಷಗಳು ಕೂಡ ಮಾಡ್ಕೊಳ್ತಾ ಇದ್ವು. ಅಷ್ಟರೊಳಗೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ. ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ತೆರಳಿ ಶಾಸಕರ ಸಮಸ್ಯೆಯನ್ನ ನೀವು ಸರಿಪಡಿಸಬೇಕು ಅನ್ನುವಂತ ಸೂಚನೆಯನ್ನ ಎಐಸಿಸಿ ಅಧ್ಯಕ್ಷರು ಕೊಟ್ಟಿದ್ರು. ಆ ಕಾರಣಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಆ ಶಾಸಕರ ಜೊತೆ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 40 ಶಾಸಕರಿಗೆ ಸ್ವತಃ ಸುರ್ಜೇವಾಲಾ ಅಂದ್ರೆ ದೂರವಾಣಿ ಕರೆಯನ್ನ ಮಾಡಿ ನೀವು ಸಭೆಗೆ ಆಗಮಿಸ್ಬೇಕು ಅಂತೇಳಿ ಕರೆದಿದ್ದಾರೆ. ಹಾಗಾಗಿ 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ ಶಾಸಕರ ಜೊತೆ. ಬಿ.ಆರ್. ಪಾಟೀಲ್ ಸೇರಿದಂತೆ ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ, ಮಂಡ್ಯ ಗಣಿಗ ರವಿ, ರಮೇಶ್ ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿ ಸೇರಿದಂತೆ 40 ಶಾಸಕರ ಜೊತೆ 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶಾಸಕರನ್ನ ಎಲ್ಲರೂ ಕೂಡ ಒಟ್ಟಾಗಿ ಕೂರಿಸ್ಕೊಂಡು ಅವ್ರ ಜೊತೆ ಮಾತನಾಡಿದ್ರೆ ಸಮಸ್ಯೆ ಏನು ಅನ್ನುವಂಥದ್ದು ಹೊರಗೆ ಬರೋದಿಲ್ಲ. ಯಾಕಂದ್ರೆ ನಮ್ಮನ್ನ ಎಲ್ಲಿ ಟಾರ್ಗೆಟ್ ಮಾಡ್ತಾರೋ ಅನ್ನುವಂತ ಕಾರಣಕ್ಕೆ, ಅಥವಾ ನಾವು ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರೆ ಅದನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲಿ ರವಾನೆ ಮಾಡ್ತಾರೋ ಉಳಿದಂತವ್ರು ಅವರ ಆಪ್ತರು ಅನ್ನುವಂತ ಅಂಜಿಕೆ ಕೆಲವು ಶಾಸಕರಲ್ಲಿರುತ್ತೆ. ಸಾಮೂಹಿಕವಾಗಿ ಸಭೆಯನ್ನ ಮಾಡಿದ್ದೆ ಆದ್ರೆ, ಕೇವಲ ಅನುದಾನದ ವಿಚಾರ ಆದ್ರೆ ಅಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಬೇರೆ ವೈಯಕ್ತಿಕ ವಿಚಾರಗಳು ಅಥವಾ ಸಚಿವರಿಂದ ಆಗ್ತಾ ಇರುವಂತಹ ಅನ್ಯಾಯ, ಜೊತೆಗೆ ಸಿಎಂ ಡಿಸಿಎಂ ಅವರ ಬಗ್ಗೆ ದೂರು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ 1-to-1 ಸಭೆಯನ್ನು ಮುಕ್ತವಾಗಿ ಎಲ್ಲ ಅಭಿಪ್ರಾಯಗಳನ್ನು ಕೂಡ ರಾಜ್ಯ ಉಸ್ತುವಾರಿಯ ಗಮನಕ್ಕೆ ತರಬಹುದು. ಸರ್ಕಾರದಲ್ಲಿ ಈ ರೀತಿಯಾಗಿ
ವಾತಾವರಣ ಇದೆ, ಸಚಿವರು ಈ ರೀತಿಯಾಗಿ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಇಂತಿಂತ ಸಚಿವರು ನಮ್ಮ ಜೊತೆ ಸರಿಯಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ, ನಮ್ಮ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ, ಭೇಟಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳದ್ದು ಈ ರೀತಿಯಾದಂತ ಲೋಪ ಇದೆ. ಹಾಗೆ DCM ಅವರು ಈ ರೀತಿಯಾಗಿ ಎಲ್ಲರ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಈ ರೀತಿಯಾದಂತ ಆರೋಪಗಳೇನಿದೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ ಒನ್ ಟು ಒನ್ ಸಭೆ. ಯಾಕಂದ್ರೆ ಬೇರೆಯವರಿಗೆ ಗೊತ್ತಿರೋದಿಲ್ಲ ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದು. ಸುರ್ಜೇವಾಲಾ ಅವ್ರಿಗೆ ಅಷ್ಟೇ ಮಾಹಿತಿ ಇರುತ್ತೆ ಬಿಟ್ರೆ ಬೇರೆಯವರಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೆ ಇವತ್ತು ಬಹಳ ಮಹತ್ವವನ್ನ ಪ್ರತಿಯೊಬ್ಬ ಕೂಡ ವರದಿ ರೂಪದಲ್ಲಿ ಅವರು ದಾಖಲು ಮಾಡ್ಕೊಳ್ತಾರೆ. ಅದನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸ್ತಾರೆ. ತದನಂತರ ಹೈಕಮಾಂಡ್ ಇದರ ಬಗ್ಗೆ ಯಾವ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಮುಖ್ಯಮಂತ್ರಿಗಳಿಂದ ಆಗ್ತಾ ಇರುವಂತಹ ತಪ್ಪುಗಳೇನಿದೆ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ನೀವು ಈ ರೀತಿಯಾಗಿ ನಿಮ್ಮ ಮೇಲೆ ಸಮಸ್ಯೆ ದೂರುಗಳಿದೆ, ಹಾಗಾಗಿ ಇದನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನ ಕೊಡಬಹುದು. DCMದು ತಪ್ಪು ಲೋಪದೋಷಗಳಿದ್ರೆ ಅವ್ರಿಗೆ ಬುದ್ಧಿವಾದವನ್ನ ಹೇಳ್ಬಹುದು. ಹಾಗೆ ಸಚಿವರ ಲೋಪದೋಷಗಳಿದ್ರೆ ಅವರನ್ನ ಎಚ್ಚರಿಕೆಯನ್ನ ರವಾನಿಸುವಂತ ಒಂದು ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಐತಿ. ಹಾಗಾಗಿ ಇವತ್ತಿನ ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ ಏನಿದೆ, ಶಾಸಕರ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಪಡ್ಕೊಳ್ತಾ ಇದೆ, ಮಹತ್ವವನ್ನ ಪಡ್ಕೊಳ್ತಾ ಇದೆ. ಶಾಸಕರು ಯಾವ ರೀತಿಯಾದಂತಹ ಆರೋಪಗಳನ್ನ ಯಾರ ಮೇಲೆ ಮಾಡ್ತಾರೆ ಅನ್ನುವಂತ ಕುತೂಹಲಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಶಿವು, ಈಗ ಇನ್ನೊಂದು ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಆಗಿದೆ, ಸಚಿವರುಗಳು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಅಸಮಾಧಾನವೂ ಇದೆ. ಇದರ ಜೊತೆಗೆ ಈ CM ಬದಲಾವಣೆಯ ಕೂಗು, KPCC ಅಧ್ಯಕ್ಷರ ಬದಲಾವಣೆಯ ಕೂಗು, ಹಾಗೆಯೇ ಕಾಂಗ್ರೆಸ್ನಲ್ಲಿ 2 ಟೀಮ್ ಆಗಿರುವಂಥ ವಿಚಾರ, DCMದು ಒಂದು, CMದು ಒಂದು. ಸೊ ಈ ವಿಚಾರವೂ ಕೂಡ ಇವತ್ತು ಸುರ್ಜೇವಾಲಾ ಅವರ ಗಮನಕ್ಕೆ ಕ್ಲಿಯರ್ ಆಗಿ ಬರುವಂಥ ಸಾಧ್ಯತೆಗಳು ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಈ ಒಂದು ಸಮಯ ಬೇಕು, ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಕಾಯ್ತಾ ಇದ್ರು. ಯಾಕೆಂದರೆ ಟೀಮ್ ವೈಸ್ ಇರುವವರು ತಮ್ಮ ಸಮಸ್ಯೆ ಏನಿದೆ ಅಥವಾ CM ಬದಲಾವಣೆ ಆಗಬೇಕು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಆ ಬಗ್ಗೆನೂ ಪ್ರಸ್ತಾಪ ಆಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಶಿವು? ಸಹಜವಾಗಿ ನೀತಿ, ಯಾಕೆಂದ್ರೆ ತಮ್ಮ ವೈಯಕ್ತಿಕ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳ ಜೊತೆಗೆ ಈ ಪ್ರಸ್ತುತ ಏನು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ರಾಜಣ್ಣ ಅವರು ಕೊಟ್ಟಿರುವಂತಹ ಸೆಪ್ಟೆಂಬರ್ ಕ್ರಾಂತಿಗಳೇನಿದೆ ಇದರ ಬಗ್ಗೆ ಕೂಡ ಶಾಸಕರು ತಮ್ಮ ಅಭಿಪ್ರಾಯವನ್ನ ಸುರ್ಜೇವಾಲಾ ಅವರ ಮುಂದೆ ಇಡುವಂತ ಸಾಧ್ಯತೆಗಳಿದೆ. ಅಂದ್ರೆ ರಾಜ್ಯದಲ್ಲಿ ಈಗ ಪರವಾಗಿರುವಂತವ್ರು, ಈಗ ಮುಖ್ಯಮಂತ್ರಿಗಳ ಪರವಾಗಿರುವಂತಹ ಶಾಸಕರು ಮುಖ್ಯಮಂತ್ರಿಗಳ ಲೋಪದೋಷಗಳು ಏನೇ ಇಲ್ಲ, ಹಾಗಾಗಿ ಬದಲಾವಣೆ ಬೇಕಾಗಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಆದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇರುವಂತಹ ಶಾಸಕರಿಗೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರೆ ಉತ್ತಮ ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಬಹುದು. ಹಾಗೆ DK ಶಿವಕುಮಾರ್ ಅವರ ಬಗ್ಗೆ ಕೂಡ ಅವಿರೋಧ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸಬಹುದು. ಹಾಗಾಗಿ ಎಷ್ಟು ಶಾಸಕರು ಯಾರ ಪರವಾಗಿದ್ದಾರೆ, ಯಾರ ವಿರೋಧವಾಗಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಬಹುತೇಕವಾಗಿ ಬೆಳಕಿಗೆ ಬಂದಿದೆ. ಆದ್ರೆ ಕೇವಲ 40 ಜನ ಶಾಸಕರನ್ನ ಮಾತ್ರ ಕರೆದಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದ 140 ಶಾಸಕರಿದ್ದಾರೆ, 137 ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ ಪಕ್ಷೇತರರನ್ನ ಹೊರತುಪಡಿಸಿ. ಸೊ ಹಾಗಾಗಿ ಅವರ ಒಟ್ಟು ಅಭಿಪ್ರಾಯ ಏನಿದೆ ಅನ್ನುವಂಥದ್ದು, ಅವರ ಒಟ್ಟು ಶಾಸಕರನ್ನ ಮಾತುಕತೆಯನ್ನ ನಡೆಸಿದ್ರೆ ಆಗ ಎಲ್ಲರ ಅಭಿಪ್ರಾಯಗಳು ಕೂಡ